It's not tasty food that keeps you healthy. ರುಚಿಕರವಾದ ಆಹಾರವು ನಿಮ್ಮನ್ನು ಆರೋಗ್ಯವಂತರನ್ನಾಗಿಡೋದಿಲ್ಲ. It's good food. ಒಳ್ಳೆ ಆಹಾರವು, Very simple food keeps you healthier than sometimes a lot of tasty food which adds so many things which is bad for your health. ನಿಮ್ಮ ಆರೋಗ್ಯಕ್ಕೆ ಕೆಟ್ಟದಾಗಿ ತೋರಿಬರುವಂಥ ಅನೇಕ ಸಂಗತಿಗಳನ್ನು ಅಳವಡಿಸಿಕೊಡುವಂಥ ರುಚಿ ಪದಾರ್ಥಕ್ಕಿಂತ ಸರಳ ಆಹಾರವು ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಇಡುತ್ತದೆ. A lot of restaurant food has got added things in it which may make it more tasty, but it's not good for your health. ಹಲವು ರೆಸ್ಟೋರೆಂಟ್ಗಳಲ್ಲಿ ಕೊಡುವಂಥ ಒಂದು ಆಹಾರ ಪದಾರ್ಥದಲ್ಲಿ ಅನೇಕ ಸಂಗತಿಗಳು ಅಳವಡಿಕೆ ಆಗಿರುತ್ತೆ. ಅದು ರುಚಿಯಾಗಿರ್ತವೆ, ಆದರೆ ನಿಮ್ಮ ಆರೋಗ್ಯಕ್ಕೆ ಅದು ಅಷ್ಟು ಚೆನ್ನಾಗಿ ಅನಿಸೋಲ್ಲ. My wife and I hardly ever eat any restaurant food. ನಾನು ಮತ್ತು ನನ್ನ ಹೆಂಡತಿ ಬಹಳ ವಿರಳ, ಅಂದರೆ ಕಡಿಮೆ ಹೊರಗಡೆ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ದು. God has kept us healthy. ದೇವರು ನಮ್ಮನ್ನು ಬಹಳ ಆರೋಗ್ಯಯುತವಾಗಿ ಇಟ್ಟಿದ್ದಾರೆ. I don't want to live a long life because I love life on this earth. Not at all. ಈ ಭೂಲೋಕದಲ್ಲಿ ನಾನು ಬದುಕುವುದನ್ನು ಪ್ರೀತಿಸ್ತೀನಿ ಅನ್ನುವುದಕ್ಕಾಗಿ ನಾನು ಹೆಚ್ಚು ಕಾಲ ಬದುಕಬೇಕು ಅಂತ ಇಷ್ಟಪಡೋದಿಲ್ಲ. But I want to live a long healthy life because I want to be useful to the Lord. ನಾನು ಕರ್ತನಿಗೆ ಬಹಳ ಉಪಯೋಗಕಾರಿಯಾಗಿ ಜೀವಿಸಬೇಕು ಅನ್ನೋ ಉದ್ದೇಶದಿಂದ ಹೆಚ್ಚು ಕಾಲ ಬದುಕಬೇಕು ಅಂತ ಇಷ್ಟಪಡ್ತೇನೆ. But I don't want to shorten that life by some lust in my own heart for food. ನನ್ನ ಹೃದಯದಲ್ಲಿ ಆಹಾರಕ್ಕಾಗಿ ಸಣ್ಣ ಮೋಹ ಇರುವುದಕ್ಕಾಗಿ ನನ್ನ ಜೀವಿತದ ಅವಧಿಯನ್ನು ಕಡಿತಗೊಳಿಸಿಕೊಳ್ಳಲು ನನಗೆ ಇಷ್ಟ ಇಲ್ಲ. That is an important thing, sister. We haven't spoken, brothers, sisters, because we haven't spoken much about eating habits. ಸಹೋದರ ಸಹೋದರಿಯರೇ, ಇದು ಬಹಳ ಮುಖ್ಯ. ನಾವು ಬಹಳ ಕಡಿಮೆ ಮಾತನಾಡಿರುವಂಥದ್ದು ಈ ಒಂದು ತಿನ್ನುವಂಥ ಹವ್ಯಾಸದ ಕುರಿತಾಗಿ. But I want to mention something now that I'm on that subject. ನನಗೆ ಈ ಒಂದು ವಿಷಯ ಬೇಕಾಗಿರುವುದರಿಂದ ನಾನು ಏನೋ ಒಂದು ಹೇಳಲು ಇಷ್ಟಪಡ್ತೇನೆ. Please turn to Philippians 3:18 and 19. ಫಿಲಿಪ್ಪಿ 3ನೇ ಅಧ್ಯಾಯ 18 ಮತ್ತು 19ನೇ ವಚನಕ್ಕೆ ತಿರುಗಿಸ್ಕೊಳ್ರಿ. Paul says, ಪೌಲನು ಇಲ್ಲಿ ಹೇಳ್ತಾನೆ, many people walk of whom I have often told you. ಅನೇಕರು ನಡೆಯುತ್ತಾರೆ, ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು. First of all, he says in verse 17, look at me. ಮೊದಲನೆಯದಾಗಿ ಪೌಲನು 17ನೇ ವಚನದಲ್ಲಿ ಹೇಳ್ತಾನೆ, ನನ್ನನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳ್ರಿ ಅಂತ. Philippians 3:17, be a follower of me. ಫಿಲಿಪ್ಪಿ 3:17, ನನ್ನನ್ನು ಅನುಸರಿಸುವವರಾಗಿರ್ರಿ. And mark all those others who are walking like I am walking. ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಗುರುತಿಸಿರಿ. I'm not the only one. ನಾನೊಬ್ಬನೇ ಅಲ್ಲ. And make us your example. ನಮ್ಮನ್ನ ಮಾದರಿಯನ್ನಾಗಿ ಇಟ್ಟುಕೊಳ್ಳಿರಿ. Because in contrast to the way I am walking, Paul says, ಪೌಲನ್ ಹೇಳ್ತಾನೆ, ನಾನು ನಡೆಯುವುದಕ್ಕೆ ವಿರೋಧವಾಗಿ ನಡೆಯುವಂಥದ್ದು ಏನಪ್ಪಾ ಅಂತಂದ್ರೆ, there are some others who are walking another way. ಇನ್ನು ಕೆಲವರು ಬೇರೆ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. And he says, I'm not criticizing them. I'm weeping while I'm writing this letter. Boy, what compassion that man had. ಪೌಲನು ಎಂತಹ ಕರುಣಾಮಯಿಯಾಗಿದ್ದನಪ್ಪ ಅಂತಂದ್ರೆ, ಈ ಪತ್ರಿಕೆನ ಬರೆಯುವಾಗ ನಾನು ಟೀಕೆ ಮಾಡ್ತಾ ಇಲ್ಲ, ಅಳುತ್ತಾ ಬರೆಯುತ್ತಿದ್ದೇನೆ ಅಂತ ಹೇಳ್ತಾನೆ. That he's writing a letter and he's weeping because he feels that these Christians may not take seriously what I'm saying. ಈ ಕ್ರೈಸ್ತರು ನಾನು ಹೇಳುವಂಥದ್ದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ವಲ್ಲ ಅಂತ ಆತನು ಅಳುತ್ತಾ ಈ ಒಂದು ಪತ್ರಿಕೆಯನ್ನು ಬರೆಯುತ್ತಿರುತ್ತಾನೆ. What a heart he had for God's people. ದೇವ ಜನರಿಗಾಗಿ ಆತನು ಎಂತಹ ಹೃದಯವನ್ನು ಹೊಂದಿದ್ದನು. That as he wrote, I can imagine the tears falling on the paper. ನಾನು ಕಲ್ಪಿಸಿಕೊಳ್ಳುತ್ತೇನೆ, ಆತನು ಪತ್ರಿಕೆ ಬರೆಯುವಾಗ ಆತನ ಕಣ್ಣಿಂದ ಕಣ್ಣೀರು ಹಾಳೆಯ ಮೇಲೆ ಬೀಳ್ತಿರತ್ತೆ. The ink spreading because tears are falling on that ink. ಆ ಒಂದು ಕಣ್ಣೀರು ಹಾಳೆಯ ಮೇಲೆ, ಇಂಕ್ ಮೇಲೆ ಬೀಳುವುದರಿಂದ ಅದು ಅಳಿಸಿ ಹೋಗ್ತಿರತ್ತೆ. Amazing man. ಬಹಳ ಅದ್ಭುತವಾದಂಥ ವ್ಯಕ್ತಿ. He said, I'm telling you something and I'm telling you weeping. ನಾನು ನಿಮಗೆ ಏನೋ ಒಂದು ಹೇಳಬೇಕು, ಅದನ್ನ ಅಳುತ್ತಾ ಹೇಳುತ್ತಿದ್ದೇನೆ ಎಂಬುದಾಗಿ ಹೇಳ್ತಾನಲ್ಲಿ. That some people are enemies of the cross of Christ. ಕೆಲವು ಜನರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಿದ್ದಾರೆ ಎಂಬುದಾಗಿ ಹೇಳ್ತಾನೆ ಪೌಲ. And who are these enemies? Not people who are going around attacking Christians. ಯಾರು ಈ ವಿರೋಧಿಗಳು? ಕ್ರೈಸ್ತರನ್ನ ಹೋಗಿ ಹುಡುಕಿಕೊಂಡು ಆಕ್ರಮಣ ಮಾಡುವಂತವರಲ್ಲ. Not the non-Christians who attack Christians, but Christians. ಅಕ್ರೈಸ್ತರು ಹೋಗಿ ಕ್ರೈಸ್ತರನ್ನ ಆಕ್ರಮಣ ಮಾಡೋದಲ್ಲ, ಆದರೆ ಕ್ರೈಸ್ತರು, verse 19, whose God is their belly. 19ನೇ ವಚನದಲ್ಲಿ ಹೇಳೋ ಪ್ರಕಾರ ಅವರ ಹೊಟ್ಟೆಯೇ ಅವರಿಗೆ ದೇವರಾಗಿದೆ. Who are the enemies of the cross of Christ? Read verse 18 and 19 together. ಯಾರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿದ್ದಾರೆ? 18 ಮತ್ತು 19ನೇ ವಚನವನ್ನ ಒಟ್ಟಾಗಿ ಓದ್ರಿ. ಅಲ್ಲಿ a man whose God is his stomach. ಯಾವ ಮನುಷ್ಯನ ಹೊಟ್ಟೆಯು ಆತನಿಗೆ ದೇವರಾಗಿದೆಯೋ,
is an enemy of the cross of Christ. ಆತನು ಕ್ರಿಸ್ತನ ಶಿಲುಬೆಗೆ ವಿರೋಧಿಯಾಗಿ ನಡೆಯುವಂತವನಾಗಿರುತ್ತಾನೆ. They mind earthly things. ಅವರು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಟ್ಟಿರುತ್ತಾರೆ. So he said, even in a simple thing like eating and drinking, ಆತನು ಹೇಳುತ್ತಾನೆ, ಸರಳವಾದಂಥ ಕುಡಿಯುವಂಥದ್ದು ತಿನ್ನುವಂಥ ವಿಷಯದಲ್ಲಿ ಕೂಡ be disciplined. ನಾವು ಶಿಸ್ತುಬದ್ಧರಾಗಿರಬೇಕು ಅಂತ. And don't make your stomach your God. ನಿಮ್ಮ ಹೊಟ್ಟೆಯನ್ನು ದೇವರನ್ನಾಗಿ ಮಾಡ್ಕೋಬೇಡ್ರಿ. Because those are the people who clash with their wives saying the food is not tasty enough or not good enough. ಇಂತಹ ಜನರು ತಮ್ಮ ಹೆಂಡತಿಯೊಟ್ಟಿಗೆ ಯಾವಾಗಲೂ ಜಗಳ ಮಾಡ್ತಿರ್ತಾರೆ, ನೀನು ಮಾಡಿದಂಥ ಅಡುಗೆ ಅಷ್ಟು ಸರಿಯಾಗಿಲ್ಲ, ರುಚಿಕರವಾಗಿಲ್ಲ ಅಂತ. And he says, if God is your belly, ಆತನು ಹೇಳುತ್ತಾನೆ, ನಿಮ್ಮ ಹೊಟ್ಟೆಯೇ ನಿಮಗೆ ದೇವರಾಗಿದ್ದಲ್ಲಿ, verse 19, then your end is destruction. 19ನೇ ವಚನ ಹೇಳೋ ಪ್ರಕಾರ ನಾಶನವೇ ಅವರ ಅಂತ್ಯಾವಸ್ಥೆ. And you're minding earthly things. ನಿಮ್ಮ ಮನಸ್ಸು ಭೂ ಸಂಬಂಧವಾದವುಗಳ ಮೇಲೆ ಇರುತ್ತದೆ. So there are many things we have to repent of. Repent means turning away from something displeasing to God. ಅನೇಕ ವಿಷಯಗಳಿಂದ ನಾವು ಮಾನಸಾಂತರ ಪಡಬೇಕಾಗಿದೆ. ಮಾನಸಾಂತರ ಅಂದರೆ ದೇವರಿಗೆ ಮೆಚ್ಚುಗೆಯಾಗದೇ ಇರುವಂಥವುಗಳಿಂದ ತಿರುಗಿಕೊಳ್ಳುವಂಥದ್ದಾಗಿದೆ. So even in the matter of discipline of our eating habits, ನಾವು ತಿನ್ನುವಂಥ ಹವ್ಯಾಸದಲ್ಲಿ ಕೂಡ ಶಿಸ್ತುಬದ್ಧ ಮಾಡಿಕೊಳ್ಳುವಂಥ ವಿಷಯದಲ್ಲಿಯೂ ಕೂಡ we have to be careful that we don't make our stomach our God. ನಾವು ಬಹಳ ಜಾಗರೂಕರಾಗಿರಬೇಕು. ಯಾಕೆಂದರೆ ನಮ್ಮ ಹೊಟ್ಟೆಯನ್ನು ದೇವರನ್ನಾಗಿ ಮಾಡ್ಕೋಬಾರ್ದು ನಾವು. Many people don't think of that as idolatry. You see somebody else bowing down before some idol made of brass or stone and say, look at those blind people. ಅನೇಕ ಜನರು ಇದನ್ನು ವಿಗ್ರಹಾರಾಧನೆ ಎಂಬುದಾಗಿ ನೋಡೋದಿಲ್ಲ. ನೀವು ಅನೇಕರನ್ನ ನೋಡೋದಾದರೆ ಹೊರಗಡೆ ಬೆಳ್ಳಿಯ ಮತ್ತು ಕಂಚಿನ ಮೂರ್ತಿಗಳನ್ನು ಮಾಡಿಕೊಂಡು ವಿಗ್ರಹಾರಾಧನೆ ಮಾಡ್ಕೊತಿರ್ತಾರೆ. ಆ ಕುರುಡು ಜನರನ್ನು ನೋಡ್ರಿ ನೀವು. What about a brother in CFC or a sister here who is so crazy about good food that they get upset with their wife? ಹಾಗಾದರೆ CFC ಸಭೆಯಲ್ಲಿರುವಂಥ ಒಬ್ಬ ಸಹೋದರ ಅಥವಾ ಸಹೋದರಿ ಆಹಾರದ ವಿಷಯವಾಗಿ ಹೆಚ್ಚು ಆಸಕ್ತಿ ಅಥವಾ ಆಸೆಯನ್ನು ಹೊಂದಿದ್ದು ತಮ್ಮ ಹೆಂಡತಿಯೊಟ್ಟಿಗೆ ಬೇಸರ ಮಾಡಿಕೊಳ್ಳುವಂಥದ್ದು, ಇದ್ರ ಬಗ್ಗೆ ಯೋಚನೆ ಮಾಡಿರಿ. When someday the food is not up to the mark or there's not variety in all the things that the wife cooks. ಒಂದು ದಿನ ತನ್ನ ಹೆಂಡತಿ ಸಿದ್ಧಪಡಿಸಿದಂಥ ಆಹಾರವು ಅವನು ಅಂದ್ಕೊಂಡಿರೋ ಮಟ್ಟಿಗೆ ಇರೋದಿಲ್ಲ ಮತ್ತು ಅಷ್ಟು ವಿಶೇಷತೆಯಿಂದ ಕೂಡಿರೋದಿಲ್ಲ. I say that person is just as much as an idolater as the other person bowing down to those bronze and silver gods. ಅಂತಹ ವ್ಯಕ್ತಿ ಯಾರಿಗೆ ಸಮಪ್ಪ ಅಂದರೆ ಹೊರಗಡೆ ಒಬ್ಬ ವ್ಯಕ್ತಿಯು ಅಂದರೆ ಅನ್ಯನು ಆ ಒಂದು ಕಂಚಿನ ಮತ್ತು ಬೆಳ್ಳಿಯ ಮೂರ್ತಿಗೆ ಅಡ್ಡ ಬಿದ್ದು ಆರಾಧನೆ ಮಾಡ್ತಾನಲ್ಲ ಅಂಥವನಿಗೆ ಸಮ. Whereas here it doesn't look like an idolatry, but it is. ಇದು ವಿಗ್ರಹದ ಆರಾಧನೆಯಂತೆ ಅಷ್ಟು ಕಾಣದೇ ಇರಬಹುದು. Whose God is their stomach, we read. ಆದರೆ ಹೊಟ್ಟೆಯೇ ಅವರ ದೇವರು ಎಂಬುದಾಗಿ ನಾವು ಓದುತ್ತೇವೆ.